ಫ್ರೆಂಡ್ಸ್, ನಾವು ನಿನ್ನೆ ಕವಿ ಮನೆ ಎಲ್ಲ ನೋಡಿಕೊಂಡು ಸೀದಾ ಬಂದು ಕುಂದಾಪುರಕ್ಕೆ ಬಂದು ಸ್ಟೇ ಮಾಡಿದ್ವಿ. ಕುಂದಾಪುರದಲ್ಲಿ ಸ್ಟೇ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಬೀಚ್ ನೋಡ್ಬೇಕು ಅನ್ನಿಸ್ತು. ಅದಕ್ಕೆ ಬೀಚ್ ನೋಡೋಣ ಅಂತ ಬಂದ್ವಿ. ಈ ಬೀಚು ಕುಂದಾಪುರದಲ್ಲಿರೋ ಮರವಂತೆ ಬೀಚು. ಏಡಿಗಳು ನೋಡ್ರಿ ಹೆಂಗಿದ್ದಾವೆ ಇಲ್ಲಿ. ಇನ್ನೂ ಸುತ್ತಮುತ್ತ ಸಿಕ್ಕಾಪಟ್ಟೆ ಇದ್ದಾವೆ ಇಲ್ಲಿ. ಸ್ವಲ್ಪ ಹೊತ್ತಾಗಿ ಸಮುದ್ರ ನೋಡ್ಕೊಂಡು ನಿಂತ್ಕೊಂಡ್ವಿ. ಆಮೇಲೆ ಮತ್ತೆ ರೂಮ್ಗೆ ಹೋಗಿ ಸ್ನಾನ ಮಾಡಿ ರೆಡಿ ಆಗೋಣಂತೂ ವಾಪಸ್ ರೂಮ್ಗೆ ಹೋದ್ವಿ. ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತೀವಂತ ಬನ್ನಿ ನೋಡೋಣ. ರೂಮಿಗೆ ಬಂದು ಸ್ನಾನ ಮಾಡಿ ನಾವು ರೆಡಿ. ಇವಾಗ ನಾವು ರೆಡಿಯಾಗಿ ಕೆಳಗಡೆ ಹೋಗಿ ನಮ್ಮ ಬೈಕ್ ಎತ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ಯಾವ ದೇವಸ್ಥಾನ ಅಂದರೆ ಅದು ಫೇಮಸ್ ದೇವಸ್ಥಾನ. ಬನ್ನಿ ನೋಡಿ, ಇದೇ ದೇವಸ್ಥಾನ. ಅದು ಎಷ್ಟು ದೊಡ್ಡ ಆಂಜನೇಯ. ಈ ದೇವಸ್ಥಾನ ಪ್ರಸನ್ನ ಆಂಜನೇಯ ದೇವಸ್ಥಾನ. ಇದು ಕುಂದಾಪುರದಲ್ಲೇ ಇರೋದು. ನಮ್ಮ ರೂಮ್ ಪಕ್ಕನೇ ಇತ್ತು. ನಾವು ಇಲ್ಲೇ ರೂಮ್ ಮಾಡಿದ್ವಿ. ಆಂಜನೇಯನ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿಂದ ಬೈಕ್ ಎತ್ಕೊಂಡು ಇವಾಗ ಸೀದಾ ಹೊರಟಿದ್ದು ಮೂಡುಗಲ್ಲು ಅಂತ. ಮೂಡುಗಲ್ಲಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ಅದು ತುಂಬ ಫೇಮಸ್ ದೇವಸ್ಥಾನ. ಸುಮಾರು ಜನಕ್ಕೆ ಗೊತ್ತದು. ಇವಾಗ ಇಲ್ಲಿಂದ ನಾವು ಮುಂದೆ ಆಫ್ ರೋಡ್ ಮಾಡಬೇಕು. ನೋಡಿರಿ, ಈ ಥರ ರೋಡ್ ಇದೆ. ನಮ್ಮದು 2 ಗಾಡಿ ಎಕ್ಸ್ಪಲ್ಸೇ, ಪರವಾಗಿಲ್ಲ. ಈ ರೋಡಲ್ಲಿ ಆರಾಮಾಗಿ ಹೋಗುತ್ತೆ ನಮ್ಮ ಗಾಡಿ. ಇಲ್ಲಿರೋ ದೇವಸ್ಥಾನ ಯಾವುದು ಅಂದರೆ ನಮ್ಮ ಕನ್ನಡ ಆ್ಯಕ್ಟರ್ ಕಾಂತಾರ ಮೂವಿ ಹೀರೋ ರಿಷಬ್ ಶೆಟ್ಟಿ ಸರ್ ಮನೆ ಇರೋದು ಇಲ್ಲೇ. ಈ ದೇವಸ್ಥಾನಕ್ಕೆ ತುಂಬ ಹತ್ರ ಅವ್ರ ಮನೆ. ಅವರು ಸುಮಾರು ಸತಿ ಬಂದು ಹೋಗಿದ್ದಾರೆ. ನೋಡಿರಿ, ಬಂತು ದೇವಸ್ಥಾನ. ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ, ಮೂಡುಗಲ್ಲು. ಇಲ್ಲಿ ವಿಶೇಷ ಏನೆಂದರೆ ಗುಹೆ ಇದೆ. ಈ ಗುಹೆ ಒಳಗೆ ಹೋಗಬೇಕು ದೇವ್ರ ದರ್ಶನ ಮಾಡೋಕ್ಕೆ. ನೋಡಿರಿ, ಈ ಥರ ಎಲ್ಲ ನೀರಿದೆ ಇಲ್ಲಿ. ಈ ನೀರಲ್ಲಿ ಸುಮಾರು ಮೀನುಗಳಿದ್ದಾವೆ. ನೀರು ಸ್ವಲ್ಪ ತಿಳಿಯಿಲ್ಲ, ಮೀನುಗಳು ಕಾಣ್ತಾ ಇಲ್ಲ. ದೇವ್ರ ದರ್ಶನ ಎಲ್ಲ ಆಯಿತು. ಇವಾಗ ಇಲ್ಲಿಂದ ಹೊರಗೆ ಬಂದು ಊಟ ಅಲ್ಲೇ ಇತ್ತು. ಅಲ್ಲೇ ಪ್ರಸಾದ ಇತ್ತು. ಅಲ್ಲೇ ಊಟ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಮೇನ್ ರೋಡಿಗೆ ಬಂದು ಒಂದು ಬ್ರಿಡ್ಜ್ ಕಾಣಿಸ್ತು. ನೋಡೋಣ ಅಂತ ನಿಂತ್ಕೊಂಡಿದ್ವಿ ಹಂಗೆ. ಇಂಡಿಪೆಂಡೆನ್ಸ್ ಡೇ ಆಗ್ಬಿಡ್ತದೆ ಇದ್ದಂಗೆ ಇದು. ಅಲ್ಲಿಂದ ಮಲ್ಪೆ ಬೀಚಿಗೆ ಬಂದ್ವಿ. ಮಲ್ಪೆ ಬೀಚಿಗೆ ಬಂದು ಹಾಗೆ ಮರಳಲ್ಲಿ ಒಂದು ಸ್ವಲ್ಪ ಆಟ ಆಡ್ಕೊಂಡು ಕೂತ್ಕೊಂಡಿದ್ವಿ. ಇಲ್ಲಿ ಒಂದು ಪ್ಲ್ಯಾನ್ ಇತ್ತು, ಬೋಟಲ್ಲಿ ಹೋಗೋದು. ಬೋಟ್ ಎಂಟ್ರಿ ಹತ್ರ ಹೋಗಿ ಟಿಕೆಟ್ ಎಲ್ಲ ತೊಗೊಂಡು ಬೋಟ್ ಹತ್ಕೊಂಡು ಹೊರಟ್ವಿ. ಇವರು ನಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗ್ತಿರೋ ನಮ್ಮ ಬೋಟ್ ಡ್ರೈವರಣ್ಣ. ಈ ಬೋಟು ನಾವು ಹೋಗ್ತಿರೋ ಪ್ಲೇಸಿಂದ ವಾಪಸ್ ಹೋಗ್ತಾ ಇದೆ, ಮುಗಿಸ್ಕೊಂಡು ವಾಪಸ್ ಬೀಚಿಗೆ. ಇದೆ ನೋಡಿರಿ ನಾವು ಹೋಗ್ತಾ ಇರೋ ಪ್ಲೇಸು. ಹೋಗ್ತಾ ಇರೋ ಪ್ಲೇಸ್ ಹತ್ತಿರ ಬಂದಾಗ ಹಾಗೆ ಇಂಜಿನ್ ಸೌಂಡ್ ಕಮ್ಮಿ ಆಗ್ತಾನೆ ಇದೆ. ಸ್ಪೀಡ್ ಕಮ್ಮಿ ಮಾಡ್ತಾ ಇದ್ದಾರೆ. ನಿಲ್ಲಿಸ್ಬೇಕಲ್ಲ.
ವೆಲ್ಕಮ್ ಟು ಸೇಂಟ್ ಮ್ಯಾರೀಸ್ ಐಲ್ಯಾಂಡ್. ನಾವು ಬಂದಿದ್ದೀವಿ ಐಲ್ಯಾಂಡ್ಗೆ. ಸಿಕ್ಕಾಪಟ್ಟೆ ಮಸ್ತಾಗಿತ್ತು ಐಲ್ಯಾಂಡ್. ಸಮುದ್ರದ ಮಧ್ಯೆ ಇದ್ದರೆ ಮತ್ತು ಮಸ್ತಾಗಿ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು ಸುತ್ತಮುತ್ತ ಎಲ್ಲ. ಹಾಗೆ ಸುತ್ತಮುತ್ತ ಸುಮಾರು ಹೊತ್ತು ಓಡಾಡಿಕೊಂಡು ಸುತ್ತಮುತ್ತ ಏನಿದೆ ಅಂತ ನೋಡಿಕೊಂಡು ಓಡಾಡ್ತಿದ್ವಿ. ಅಲ್ಲಿ ಜೋಕಾಲಿ ಬೇರೆ ಇತ್ತು. ಜೋಕಾಲಿ ಸೂಪರ್ ಆಗಿತ್ತು. ಅಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದು ಜೋಕಾಲಿಯಲ್ಲಿ. ಏನು ಸಮುದ್ರದ ಮಧ್ಯ ಐಲ್ಯಾಂಡಲ್ಲಿ ಜೋಕಾಲಿ ಅಂದರೆ ಎಷ್ಟು ಮಜಾ ಇರುತ್ತೆ. ಆಮೇಲೆ ಹಾಗೆ ನಮ್ಮ ಗುರುನು ಅವನು ಬಂದ. ಮತ್ತೆ ತಿರ್ಗಾ ಇಬ್ಬರು ಸೇರ್ಕೊಂಡು ಆಟಾಡ್ತಿದ್ವಿ. ಅಷ್ಟರಲ್ಲಿ ಅವ್ರ ಬೋಟವರು ಟೈಮ್ ಆಯಿತು ಬನ್ನಿ ಹೊರಡೋಣ ಅಂತಂದು ಎಲ್ಲರನ್ನೂ ಕೂಗ್ತಾಯಿದ್ರು. ನಾವು ಹಾಗೆ ಏನೋ ಸ್ವಲ್ಪ ಹೊತ್ತು ಆಟಾಡಿ ಹೋದ್ವಿ. ಬಂದು ನಮ್ಮ ಬೋಟ್ ಹತ್ರ ಕೂತ್ಕೊಳ್ಳಿ ನೋಡಿ ಹೊರಟ್ವಿ. ಬಾಯ್ ಬಾಯ್ ಐಲ್ಯಾಂಡ್. ರಾತ್ರಿ ಸಮುದ್ರ ನೋಡಿ ಹೆಂಗೆ ಕಾಣ್ತಿದೆ. ಸೂಪರಾಗಿ ಕಾಣ್ತಿದೆಯಲ್ಲ. ಆಮೇಲೆ ಬಂದ್ವಿ. ಇಲ್ಲಿಂದೇನೋ ಭಜನೆ ಹೋಗ್ತಾಯಿತ್ತು. ಇದನ್ನೆಲ್ಲ ಆಯಿತು. ನಮ್ಮ ಗಾಡಿ ಎತ್ಕೊಂಡ್ವಿ. ಅಲ್ಲಿಂದ ಮಠಕ್ಕೆ ಬಂದ್ವಿ. ಇದು ಶ್ರೀಕೃಷ್ಣ ಮಠ, ಉಡುಪಿಯ ಶ್ರೀಕೃಷ್ಣ ಮಠ. ಒಳಗಡೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಒಳಗಡೆ ಮೊಬೈಲ್ ಅಲೋ ಇಲ್ಲ. ಆಮೇಲೆ ಪ್ರಸಾದ ಇಲ್ಲೇ ಇತ್ತು. ರಾತ್ರಿ ಊಟನೂ ಇಲ್ಲೇ ಆಯಿತು. ಮಧ್ಯಾಹ್ನ ಊಟ ಅಲ್ಲಿ ಆಯಿತು, ರಾತ್ರಿ ಊಟ ಇಲ್ಲೇ ಆಯಿತು. ಆಮೇಲೆ ನಾವು ಇವತ್ತಿನ ಟ್ರಿಪ್ಪು ಇಲ್ಲಿಗೆ ಮುಗಿಸಿದ್ವಿ. ಆಮೇಲೆ ಇದೇ ಊರಲ್ಲಿ ರೂಮ್ ತೊಗೊಂಡು ಸ್ಟೇ ಮಾಡೋಣ ಅಂತ ಹೊರಟಿದ್ವಿ. ಸೊ ಫ್ರೆಂಡ್ಸ್, ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಮಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಮತ್ತು ನಾಳೆ ಟ್ರಿಪ್ ಯಾವ ಕಡೆ ಅಂತ ನಿಮಗೆ ಮುಂದಿನ ಪಾಠದಲ್ಲಿ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಥ್ಯಾಂಕ್ ಯು.